ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಅದೇ ರೀತಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಳ್ಳೆ ರೆಸಿಪಿ ತೊಗೊಂಬಂದಿದ್ದೀನಿ. ಅದೇನೆಂದರೆ ಚಿಕನ್ ರೆಸಿಪಿ. 10 ನಿಮಿಷದಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಅಂದರೆ ಚಿಕನ್ನು ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ. ಆದರೆ ಕೆಲವೊಂದು ಮಕ್ಕಳಿಗೆ, ಅಂದರೆ ಕಾಲೇಜಿಗೆ ಹೋಗೋ ಮಕ್ಕಳು ರೂಮ್ಗಳು ಮಾಡ್ಕೊಂಡಿರ್ತಾರೆ, ಅವರಿಗೆ ಚಿಕನ್ ಮಾಡೋಕ್ಕೆ ಬರೋದಿಲ್ಲ. ಅವರು ಚಿಕನ್ ತುಂಬ ಇಷ್ಟ ಇರುತ್ತೆ, ಆದರೆ ಅವ್ರು ಚಿಕನ್ ಮಾಡ್ದಲೇ ಹೋಟ್ಲುಗಳಿಗೆ ಹೋಗಿ ತಿನ್ಕೊಂಡು ಬಂದುಬಿಡ್ತಾರೆ. ಹೆಣ್ಮಕ್ಳು ಅಷ್ಟೇ ರೂಮಲ್ಲಿರ್ತಾರೆ, ಅವ್ರಿಗೂ ಚಿಕನ್ ಮಾಡೋಕ್ಕೆ ಬರ್ದಲೇ ಇರುತ್ತೆ ಕೆಲವರಿಗೆ. ಅವರು ಸಮೇತ ಮನೆಯಲ್ಲೇ ಇರೋಂತಹ ವಸ್ತುಗಳನ್ನ ಉಪಯೋಗಿಸಿ 10 ನಿಮಿಷದಲ್ಲಿ ಮನೇಲಿ ಏನೂ ಆಗಬೇಕು ಅನ್ನೋದಿಲ್ಲ, ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಅದನ್ನು ನೀವು ಸಮೇತ ಮಾಡ್ಕೊಂಡು ತಿನ್ಬೋದು. ಬನ್ನಿ, ಅದು 10 ನಿಮಿಷದಲ್ಲಿ ಯಾವ ರೀತಿ ಮಾಡ್ಬೋದು, ನೀವು ಯಾವ ರೀತಿ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಮತ್ತು ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೆ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಒಳ್ಳೆ ರೆಸಿಪಿಗಳನ್ನ ನಾನು ಹೇಳ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಚಿಕನ್ ತೊಗೊಂಡಿದ್ದೀನಿ. ನೀವು ಚಿಕನ್ನ ಒಂದು ಅರ್ಧ kg ಅಷ್ಟು ತೊಗೋಬೋದು. ನಾನು ಅರ್ಧ kg ಅಷ್ಟೇ ನಾನು ಮಾಡೋದನ್ನ ಹೇಳ್ಕೊಡ್ತೀನಿ. ನಾನು ಲೆಗ್ ಪೀಸ್ ಮತ್ತು ವಿಂಗ್ಸ್ ತೊಗೊಂಡಿದ್ದೀನಿ. ನೀವು ಯಾವ ಪೀಸ್ ಬೇಕಾದರೆ ಒಂದು ಅರ್ಧ kg ತೊಗೊಳ್ಳಿ. ಅಕಸ್ಮಾತ್ ನೀವು 1 kg ಮಾಡಬೇಕು ಅಂದಿದ್ರೂ ಸಮೇತ ನಾನು ಹೇಳೋ ಮಸಾಲೆ 1-2 ಪಟ್ಟಷ್ಟು ನೀವು ಹಾಕ್ಕೊಳ್ಳಿ. ಅಂದರೆ ನಾನು 1 ಸ್ಪೂನ್ ಹೇಳಿದರೆ ನೀವು 2 ಸ್ಪೂನ್ ಹಾಕೋಬೋದು. ಮತ್ತು ನಾನು ಅರ್ಧ kg ಯಾಕೆ ಹೇಳ್ಕೊಡ್ತೀನಿ ಅಂದರೆ, ರೂಮ್ನಲ್ಲಿರೋಂತಹ ಬ್ಯಾಚುಲರ್ಗಳು ಅರ್ಧ kg ಮೇಲೆ ಮಾಡೋದಿಲ್ಲ, ಅರ್ಧ kg ಅಷ್ಟೇ ಮಾಡ್ತಾರೆ. ಹಂಗಾಗಿ ನಾನು ಒಂದು ಅರ್ಧ kg ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಅದಕ್ಕೆ 3 ಟೊಮೆಟೊ ಇದೇ ರೀತಿ ಸಣ್ಣಗೆ ಹೆಚ್ಕೊಂಡು ತೊಗೊಳ್ಳಿ. ಮತ್ತು 2 ಈರುಳ್ಳಿ, ಇದನ್ನು ಸಣ್ಣದಾಗಿ ಹೆಚ್ಕೊಂಡು ತೊಗೊಳ್ಳಿ. ಬನ್ನಿ, ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಗ್ಯಾಸ್ ಹಚ್ಕೊಳ್ಳೋಣ. ಫಸ್ಟಿಗೆ ಅದಕ್ಕೊಂದು ಬಾಣಲಿ ಇಟ್ಟು, ಅದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಫಸ್ಟು ಈರುಳ್ಳಿ ಹಾಕ್ಕೊಂಬಿಡಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಕೆಂಪಗಾಗಬೇಕು, ಆ ರೀತಿಲಿ ಹುರ್ಕೊಳ್ಳಿ. ಸ್ವಲ್ಪ ಬ್ರೌನ್ ಆಗಿದ್ರೂ ಸಾಕು. ಹೀಗೆ ಹುರ್ಕೊಳ್ಳಿ. ಸ್ವಲ್ಪ ಬ್ರೌನ್ ಆದಮೇಲೆ ನೋಡಿ, ಈ ಥರ ಸ್ವಲ್ಪ ಬ್ರೌನ್ ಆದರೆ ಸಾಕು, ತುಂಬ ಕೆಂಪಗಾಗೋದು ಬೇಡ. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಒಂದು ಸ್ಪೂನ್ ಸಾಕು. ಅರ್ಧ kgಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಅದು ಎಣ್ಣೆಲಿ ಉರಿ ರೀತಿಲಿ ಚೆನ್ನಾಗಿ ಬೆರೆಸ್ಕೊಳ್ಳಿ. ಈರುಳ್ಳಿ ಮೇಲೇ ಪೇಸ್ಟ್ ಹಾಕೊಂಬಿಡಿ. ಒಂದು ಚೆನ್ನಾಗಿ ಹುರ್ಕೊಂಡು, ನೀವು ತೊಳೆದು ತಂದಂತಹ ಚಿಕನ್ ತೊಗೊಳ್ಳಿ. ನಾನು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಅದ್ರ ಮೇಲೆ ಉಪ್ಪು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕು ಅಂದಾಗ ನಾನು ಹಾಕ್ಕೊಳ್ತೀನಿ. ಅದೇ ರೀತಿ ನೀವು ಒಂದು 2 ಸ್ಪೂನ್ ಫಸ್ಟಿಗೆ ಹಾಕ್ಕೊಳ್ಳಿ. ಅದು ನೀರು ಬಿಡೋಂಗೆ ಹುರಿಬೇಕು. ನೀರು ಹಾಕ್ಕೊಳ್ಬಾರ್ದು, ತಾನಾಗಿ ನೀರು ಬಿಡುತ್ತೆ. ಅದಕ್ಕೇ ಟೊಮೆಟೊ, ನೀವು ಹೆಚ್ಚಿರೋಂಥ ಟೊಮೆಟೊಗಳು ಹಾಕೊಂಬಿಡಿ. ಯಾಕಂದರೆ ಚಿಕನ್ ಬೇಗ ಬೆಂದ್ಬಿಡುತ್ತೆ. ಟೊಮೆಟೊ ಬೇಯೋದೇ ಇಲ್ಲ, ಅದು ಸ್ಮ್ಯಾಶ್ ಆಗಬೇಕು, ಅದು ಊಟದಲ್ಲಿ ಸಿಗಬಾರ್ದು. ಹಂಗಾಗಿ ಚಿಕನ್ ಜೊತೆಲೇ ಹಾಕಿಬಿಟ್ರೆ ಚಿಕನ್ನು ಮತ್ತು ಟೊಮೆಟೊ ಒಂದೇ ಸಮ ಬೆಂದ್ಬಿಡುತ್ತೆ, ಸ್ಮ್ಯಾಶ್ ಆಗುತ್ತೆ. ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ. ಅದು ಸ್ಮ್ಯಾಶ್ ಆಗೋ ತನಕ ಒಂದು 10 ನಿಮಿಷ ಮುಚ್ಚಿಡಿ ಫ್ರೆಂಡ್ಸ್. ಮುಚ್ಚಿಟ್ಟು ನೋಡಿ, ಸ್ಮ್ಯಾಶ್ ಆಗೋಯ್ತು. 10 ನಿಮಿಷ ಸಾಕು ಟೊಮೆಟೊ ಬೇಯೋದಕ್ಕೆ. ನೋಡಿ, ಈ ಥರ ಸ್ಮ್ಯಾಶ್ ಆಗಿಬಿಟ್ಟಿದೆ.
ಇದನ್ನು ಚೆನ್ನಾಗಿ ಬೆರೆಸಿ ಈಗ ಮನೇಲೇ ಇರೋಂಥ ಮಸಾಲೆ ಫ್ರೆಂಡ್ಸ್, ಎಲ್ಲಿಂದನೂ ಯಾವುದೋ ಪ್ಯಾಕೆಟು ಮತ್ತು ಅಂಗಡಿನಲ್ಲಿ ಇರೋಂಥ ರೆಡಿಮೇಡ್ ಪುಡಿಗಳು ಯಾವುದು ಯೂಸ್ ಮಾಡಬೇಕು ಅನ್ನೋದೇ ಇಲ್ಲ. ಬರೀ 2-3 ವಸ್ತು ಅಷ್ಟೇ ನೋಡಿ. ಈಗ ಇದಕ್ಕೆ ಖಾಲಿ ಮೆಣಸಿನಕಾಯಿ ಪುಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅದು ಖಾರದ ಮೇಲೆ ನೋಡಿಕೊಂಡು ಹಾಕಿ. ಜಾಸ್ತಿ ಖಾರ ಇದ್ದರೆ 2 ಸ್ಪೂನ್ ಸಾಕು, ಕಡಿಮೆ ಖಾರ ಇದ್ದರೆ 3 ಸ್ಪೂನ್ ಹಾಕ್ಕೊಳ್ಳಿ. ಖಾರವಾಗಿದ್ರೇ ಚೆಂದ. ಇದು ಗರಂ ಮಸಾಲ ಫ್ರೆಂಡ್ಸ್, ಬೇರೆ ಏನೂ ಅಲ್ಲ, ಧನಿಯಾ ಪುಡಿ ಅಲ್ಲ, ಗರಂ ಮಸಾಲ 2 ಸ್ಪೂನ್ ಹಾಕ್ಕೊಳ್ಳಿ. ಅಂಗಡಿನಲ್ಲಿ ಸಿಗುತ್ತೆ, ಇಲ್ಲ ಮನೆಯಲ್ಲೇ ಮಾಡ್ಕೋಬೋದು. ನಿಮಗಿಷ್ಟ ಆದರೆ 3 ಸ್ಪೂನು ಹಾಕ್ಕೋಬೋದು. 3 ಸ್ಪೂನ್ ಹಾಕ್ಕೊಂಡ್ರೆ ಧನಿಯಾನೂ ಅದರಲ್ಲೇ ಇರುತ್ತೆ, ಅದರಿಂದ 3 ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಮತ್ತು ಸ್ವಲ್ಪ ಹಳದಿ ಪುಡಿ, ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ಏನು ಮಾಡಬೇಕು ಅನ್ನೋದಿಲ್ಲ, ಯಾವ್ಯಾವ ಪುಡಿ ಹಾಕಬೇಕು ಅನ್ನೋದಿಲ್ಲ. ಇದೇ 3 ಈ 3 ಮಸಾಲೆಯಿಂದ, ಈ ಮಸಾಲೆ ಪೌಡ್ರಿಂದ ನಿಮಗೆ ಒಳ್ಳೆ ರೆಸಿಪಿ ಆಗುತ್ತೆ. ಈಸಿಯಾಗಿ ಯಾರಿಗೂ ಮಾಡೋಕ್ಕೆ ಬರ್ದಿಲ್ಲವರು ಸಮೇತ ಇದನ್ನು ಒಂದು 10 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಉದುರಿಸ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಒಂದು 10 ನಿಮಿಷಕ್ಕೆ ಮುಚ್ಚಿಡಿ. ಸ್ವಲ್ಪ ಬೇಯಬೇಕಲ್ಲ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಟು ಅದು ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಡೋ ತನಕ ಅದನ್ನು ಹಾಗೆ ಲೋ ಫ್ಲೇಮಲ್ಲಿ ಇಡಿ. ಅಷ್ಟೇ ಸಾಕು ನೋಡಿ. ತುಂಬ ಚೆನ್ನಾಗಾಗಿದೆ, ತುಂಬ ಟೇಸ್ಟಾಗುತ್ತೆ. ಹೆಚ್ಚಿಗೆ ಏನು ಹಾಕಬೇಕು ಅನ್ನೋದಿಲ್ಲ, ಬರೀ ಮೆಣಸಿನಕಾಯಿ ಪುಡಿ, ಗರಂ ಮಸಾಲ, ಹಳದಿ ಪುಡಿ 3 ಸಾಕು. ಯಾವ ಪೌಡ್ರು ಹಾಕಬೇಕು ಅನ್ನೋದಿಲ್ಲ. ಜೀರಿಗೆ ಅದು ಇದು